ನೀವು ತುಂಬಾ ಕಡೆ ಜಾಬ್ಗೆ ಅಪ್ಲೈ ಮಾಡ್ತಾ ಇರ್ತೀರಾ, ಎಲ್ಲೂ ಕೂಡ ಸೆಲೆಕ್ಟ್ ಆಗ್ತಾ ಇರಲ್ಲ. ಯಾಕೆ ಅಂದ್ರೆ ನಿಮ್ಮ ರೆಸ್ಯೂಮ್ ನ ATS ಸ್ಕೋರು ಕಮ್ಮಿ ಇರುತ್ತೆ. ಹೇಗೆ ನಿಮ್ಮ ರೆಸ್ಯೂಮ್ ನ ATS ಸ್ಕೋರ್ ತಿಳ್ಕೊಳ್ಳೋದು? ಇಲ್ಲಿ ಒಂದು ವೆಬ್ಸೈಟ್ ಇದೆ, ಎನ್ಹಾನ್ಸ್ CV ಅಂತ. ಈ ವೆಬ್ಸೈಟ್ ಗೆ ಹೋಗಿ ನಿಮ್ಮ ರೆಸ್ಯೂಮ್ ನ ಅಪ್ಲೋಡ್ ಮಾಡಿದ್ರೆ ನಿಮ್ಮ ರೆಸ್ಯೂಮ್ ನ ATS ಸ್ಕೋರ್ ನ ತಿಳಿಸ್ಕೊಡುತ್ತೆ. ಹಾಗೆ ಈ ವೆಬ್ಸೈಟ್ ನಲ್ಲಿ ನಿಮ್ಮ ರೆಸ್ಯೂಮ್ ನ ಕೂಡ ಬಿಲ್ ಮಾಡಬಹುದು. ಅದು ATS ಫ್ರೆಂಡ್ಲಿ ಆಗಿರುತ್ತೆ. ಬಟ್ ಯಾವುದೇ ಕಂಪ್ನಿಗೆ ಅಪ್ಲೈ ಮಾಡೋದಕ್ಕೂ ಮುಂಚೆ ಆ ಕಂಪ್ನಿನಲ್ಲಿ ಆ ಜಾಬ್ಗೆ ರಿಕ್ವೈರ್ಮೆಂಟ್ಸ್ ಏನ್ ಕೇಳಿರ್ತಾರೆ ಅಂತ ನೋಡಿ, ಆ ಕೀ ಪಾಯಿಂಟ್ಸ್ ಗಳು ನಿಮ್ಮ ರೆಸ್ಯೂಮ್ ನಲ್ಲಿ ಇರಬೇಕು. ಲೈಕ್ ಒಂದು ಕಂಪ್ನಿ ಒಂದು ಜಾಬ್ಗೆ ಎಕ್ಸೆಲ್ ಕೇಳಿರುತ್ತೆ, ಆ ಎಕ್ಸೆಲ್ ಪಾಯಿಂಟ್ ನಿಮ್ಮ ರೆಸ್ಯೂಮ್ ನಲ್ಲಿ ಇರಬೇಕು. ಆಗ್ಲೇ ನಿಮ್ಮ ರೆಸ್ಯೂಮ್ ಸೆಲೆಕ್ಟ್ ಆಗೋದು. ನಾನು ತುಂಬಾ ಕಂಪ್ನಿನಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ, ಯಾವ ಕಂಪ್ನಿನಲ್ಲೂ ಜಾಬ್ ಆಗ್ತಾ ಇಲ್ಲ, ದಾರಿ ಯಾವುದು ಕಾಣ್ತಾ ಇಲ್ಲ ಅಂತ ಬೇಜಾರಾಗಿದ್ರೆ ಯಾವುದು ಕೂಡ ಆಗೋದಿಲ್ಲ. ದಾರಿ ಇಲ್ಲ ಅಂತ ಯಾವತ್ತೂ ಕೂಡ ನಡೆಯೋದನ್ನ ನಿಲ್ಲಿಸಬಾರ್ದು. ನಾವು ನಡೆದಿದ್ದೇ ದಾರಿ ಆಗ್ಬೇಕು. ಆ ದಾರಿ 4 ಜನಕ್ಕೆ ಸ್ಫೂರ್ತಿ ಆಗಿರ್ಬೇಕು. ಮಾರ್ನಿಂಗ್ ಒಂದು ಟೆಲಿಗ್ರಾಮ್ ಅಲ್ಲಿ ಮನೆಯಿಂದ ಕೆಲಸದ ಬಗ್ಗೆ ಹಾಕಿದ್ದೆ. ಅದು BDA ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ಪೋಸ್ಟ್ಗೆ ಹೆರಿಂಗ್ ಆಗ್ತಾ ಇರೋದು. 4.2 LPI ಪ್ಯಾಕೇಜ್ ಇರೋದು. ಬೆಳಗ್ಗೆಯಿಂದ ಇಲ್ಲಿವರೆಗೂ ಅಪ್ಲೈ ಮಾಡಿರೋದೇ 300 ಜನ. ಅಲ್ಲಿ ಸೆಲೆಕ್ಟ್ ಆಗೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಯಾವ್ದಾದ್ರು ಗ್ರಾಜುಯೇಷನ್ ಆಗಿರೋರು ಅಪ್ಲೈ ಮಾಡಬಹುದು. ಹೇಗೆ ಅಪ್ಲೈ ಮಾಡೋದು ಅಂದ್ರೆ ನನ್ನ ಬಯೋನಲ್ಲಿ ಟೆಲಿಗ್ರಾಮ್ ಚಾನಲ್ ಮತ್ತೆ ವಾಟ್ಸ್ಆಪ್ ಚಾನಲ್ ಇದೆ, ಅಲ್ಲಿ ಜಾಯ್ನ್ ಆದ್ರೆ ಆರಾಮಾಗಿ ಅಪ್ಲೈ ಮಾಡಬಹುದು. ಇನ್ನೂ ಗೊತ್ತಾಗ್ತಾ ಇಲ್ಲ ಅಂದ್ರೆ ಕಮೆಂಟ್ ಅಲ್ಲಿ RCB ಅಂತ ಹಾಕಿ, ನಾನು ಆದಷ್ಟು ಸೆಂಡ್ ಮಾಡ್ಕೊಡ್ತೀನಿ. ಯಾವಾಗಲೂ ಕೇಳ್ಕೊಳ್ಳೋದಂದ್ರೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಮೊದಲು ನಮ್ಮ ಕನ್ನಡಿಗರಿಗೆ ಶೇರ್ ಮಾಡಿ. ಮೊದಲು ನಾವು ಉದ್ಧಾರ ಆಗೋಣ, ಆಮೇಲೆ ಬೇರೆಯವ್ರನ್ನ ಉದ್ಧಾರ ಮಾಡೋಣ. ಒಳ್ಳೇದಾಗ್ಲಿ.